ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್. ನನ್ನ ಮಗನ ಹತ್ರ ಅಂತೂ ಏನೋ ಹ್ಞೂ ಅಂದರೆ ತರಲೆ, ನನಗಂತೂ ತಡೆಯೋಕ್ಕಾಗ್ತಾ ಇಲ್ಲ. ಏನೋ ಕೈಯ ಏನಾಯ್ತು? ಕೈ ತೊಳಿಬೇಕಾ? ಏನು ಮುಟ್ಟಿದ್ಯಾ ಅಂತ ಬೈಲಿ. ನೋಡಿ, ಚಿಪ್ಸ್ ತಿಂದಿದ್ದಾನೆ, ನನ್ನ ಕೈ ತೊಳಿ ಅಂತದಾನೆ. ಮೂತಿ ನೋಡಿ ನೋಡಿ, ಮೂತಿ ಗಬ್ಬು. ಏಯ್, ನನ್ಗೊಳಿಕ ಒರೆಸ್ತೀಯಾ? ತರ್ಲೆ, ನನಗೆ ಒರೆಸಿದ್ರೆ ಹೊಡೆದು ಬಿಡ್ತೀನಿ. ನನ್ನ ಏನಂತ ಕರೀತೀಯಾ? ಅವನು ಆ್ಯಕ್ಚುಲಿ ಕರೀತಾ ಇರೋದೇನು ಗೊತ್ತಾ? ತೆಲುಗುಲ್ ಕರೀತಾ ಇದ್ದಾನೆ ಕತ್ತೆ ಅಂತ. ಮಮ್ಮಿ ಅನ್ಬೇಕು. ತೊಳ್ಕೊ. ಮಮ್ಮಿ ಏನು? ಸಾಕು, ಅಲ್ಲಿ ಹೇಳು. ಮಮ್ಮಿ ಏನು ಕರಿ. ಮಮ್ಮಿ ಏನು? ನಂಗೆ ಒರೆಸ್ತಾರಾ? ಏಯ್ ತೊರ್ಲು, ಬಿಚ್ಚು ಹೊಡಿಬೇಕು ನಿನಗೆ. ದೊಡ್ಡ ತರಲೆ ಅಂದರೆ ತರಲೆ ಆಗಿದ್ದಾನೆ. ಇನ್ನು ಮನೆ ಹತ್ರ ಆ್ಯಕ್ಚುಲಿ ಹೋಗಬೇಕು. ಮನೆ ಹತ್ರ ಅಮ್ಮ ಮತ್ತು ಲೋಕಿನೇ ಟೈಲ್ಸ್ಗೆಲ್ಲ ಫುಲ್ಲು ಸಿಮೆಂಟ್ ಹಾಕಿದ್ದಾರೆ. ಹೆಂಗೆ ಹಾಕಿದ್ದಾರೆ ಎಲ್ಲ ತೋರಿಸ್ತೀನಿ. ಏನಪ್ಪ ಇವನಿಗೆ ಮನೆ ಹತ್ರ ಹೋಗೋಣ ಅಂದರೆ ಸಾಕು, ಏನೋ ಒಂಥರ ಕ್ಯೂರಿಯಾಸಿಟಿ. ಸೊ ಬೆಳಗ್ಗೆ ತಿಂಡಿಗೆ ಆ್ಯಕ್ಚುಲಿ ಉಪ್ಪಿಟ್ಟೆ ಮಾಡ್ಕೊಂಡಿದ್ದೆ. ಸೊ ಉಪ್ಪಿಟ್ಟಿನ ಹಂಗೆ ಇದೆ, ಸ್ವಲ್ಪ ಅನ್ನಕ್ಕೆ ಇಟ್ಟಿದ್ದೀನಿ. ಅನ್ನನೂ ಆಗಬೇಕು. ಉಪ್ಪಿಟ್ಟು ತೋರಿಸ್ತಾ ಇದ್ದಾನೆ ನನ್ನ ಮಗ. ಅಲ್ಲಿ ಏನಿದೆ? ಏನು ತಿಂದೆ? ಉಪ್ಪಿಟ್ಟು ಅನ್ನು. ಉಪ್ಪಿಟ್ಟು. ಸೊ ಮನೆ ಹತ್ರ ಹೋಗ್ಬೇಕು. ಮನೆ ಹತ್ರನೂ ಕೂಡ ದೇವ್ರ ಮನೆ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಪಾಲಿಶ್ ಒಂದು ಆಗಬೇಕಷ್ಟೇ. ಈಗ ನೀನು ಅತಿ ಶೀಘ್ರದಲ್ಲೇ ಇಟ್ಕೋಬೋದು, ಬಟ್ ಮಕ್ಕಳೆಲ್ಲ ಬರಲ್ಲ. ಸೊ ಹಾಗಾಗಿ ಇಟ್ಕೊಂಡಿಲ್ಲ. ಬನ್ನಿ ಬಾಯ್. ಏನು ಬಾಯ್ ಬಾಯ್. ಬನ್ನಿ ಮನೆ ಹತ್ರ ಹೋಗಿ ವ್ಲಾಗ್ ಶೇರ್ ಮಾಡ್ತೀನಿ. ಇನ್ನು ಹೀಗೇನು ತೋರಿಸ್ತಾ ಇದ್ದೀನಿ ನಿಮಗೆ, ಸ್ಟೆಪ್ಸ್ ಎಲ್ಲ ನೀವು ನೋಡ್ತಿರ್ಬೋದು. ಆ ಸ್ಟೆಪ್ಸ್ ಎಲ್ಲ ಆ್ಯಕ್ಚುಲಿ ಅಮ್ಮನೇ ಸೈಡಲ್ಲೆಲ್ಲ ಹೊಡ್ಕೊಂಡು ಅವರು ಫುಲ್ ಮಾಡೋದೇ ಇಲ್ಲ. ಒಬ್ಬರ ಮೇಲೆ ಒಬ್ಬರು ಹೇಳ್ತಾ ಇರ್ತಾರೆ. ಪ್ಲಾಸ್ಟಿಂಗ್ ಅವ್ರು ಮಾಡ್ಕೋಬೇಕು ಅಂತ ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ ಟೈಲ್ಸ್ನವ್ರು ಮಾಡ್ಕೋಬೇಕು ಅಂತ ಹೇಳ್ತಾರೆ. ಹಿಂಗೆ ನಡೀತೆ. ಲಾಸ್ಟಿಗೆ ಇದು ಹಿಂಗೆ ಬಿಟ್ಟರೆ ಆಗಲ್ಲ ಅಂಥೇಳಿ ಅಮ್ಮನೇ ಫುಲ್ಲು ಎಲ್ಲ ಹೊಡೆದು ಸೊ ಕಂಪ್ಲೀಟ್ ಅಲ್ಲಿ ಸೈಡಲ್ಲೆಲ್ಲ ಹಾಕಿರಲಿಲ್ಲ. ಈಗ ಫುಲ್ಲು ಹಾಕ್ಸಿದ್ದಾರೆ. ಅದು ಹಾಕ್ಸಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಅದಕ್ಕೆ ಹೇಳೋದು, ಯಾರಾದರೂ ಒಬ್ಬರು ಗೊತ್ತಿರೋರು ಇರಬೇಕು ಅಂತ. ಇಲ್ಲಾಂದರೆ ಹೀಗೆ. ಕಂಪ್ಲೀಟ್ ಟಿ ವಿ ಸ್ಟ್ಯಾಂಡ್ ರೆಡಿ ಆಗಿದೆ ನೋಡಿ ಹೆಂಗೆ ಕಾಣಿಸ್ತದೆ ಅಂತ. ಅದಕ್ಕೆ ಡ್ರಾಯರು ಮತ್ತು ತಗೊಳ್ಳೋದಕ್ಕೆ ಸ್ಕ್ರೂ ಫುಲ್ ಫಿನಿಶಿಂಗ್ ಆಗಿದೆ. ಇಲ್ಲೆಲ್ಲ ಆ್ಯಕ್ಚುಲಿ ಇದೆಲ್ಲ ಲಾಸ್ಟೆಲ್ಲ ತೋರಿಸ್ದಾಗ ನಾನು ಲೇಬಲೆಲ್ಲ ಹಂಗಂಗೆ ಇತ್ತು. ಈಗೆಲ್ಲ ಫುಲ್ಲು ತೆಗ್ದಿದ್ದಾರೆ. ಬೆಲ್ಲು ಕೂಡ ಫಿಕ್ಸ್ ಮಾಡಿದ್ದಾರೆ. ದೇವ್ರ ಮನೆ ಡೋರು ಕೂಡ ರೆಡಿ ಆಗಿದೆ. ಬಟ್ ಇದು ಸುಮ್ಮನೆ ಹಾಕಿದ್ದಾರೆ, ನೋಡ್ತಿರ್ಬೋದು. ಇಲ್ಲಿ ಫ್ರಂಟ್ ಕ್ಯಾಮ್ರಾಯಿಂದ ತೋರಿಸ್ತೀನಿ. ಸೊ ದೇವ್ರ ಮನೆದು ಈ ಥರ ಕೆಳಗಡೆ ಡಿಸೈನು. ಇಲ್ಲಿ ಸೆಂಟ್ರಲ್ಲಿ ಒಂದು ಫ್ಲವರ್ದು ಅಥವಾ ಬೇರೆ ಯಾವುದಾದ್ರೂ ಗ್ಲಾಸು. ಇನ್ನು ಮೇಲ್ಗಡೆ ಈ ಥರ. ಇದು ಯಾಕೆ ಇಟ್ಟಿರೋದು ಅಂದರೆ ಏರೋಗೋದಕ್ಕೆ. ಇಲ್ಲಿ 2 ದೇವ್ರಿಗೆ ಗಂಟೆ. ಫುಲ್ ಕಂಪ್ಲೀಟ್ ವುಡ್ ವರ್ಕು ಕೂಡ ಎಲ್ಲ ಮುಗ್ದಿದೆ. ಈಗ ಇಲ್ಲಿ ಕೂಡ ಫುಲ್ ಕಂಪ್ಲೀಟ್ 2ನೇ ರೌಂಡು ಕೂಡ ಪೇಂಟ್ ಎಲ್ಲ ಹೊಡೆದಿದ್ದಾರೆ. ರೂಮು ತೋರಿಸ್ತೀನಿ ನೋಡಿ. ಫುಲ್ ಕಂಪ್ಲೀಟ್ ಆಗಿದೆ. ಈಗ ಪೇಂಟ್ ಕೆಲಸ ಅಂತೂ ಮುಗ್ದಿದೆ. ಫುಲ್ ಕಂಪ್ಲೀಟ್ ಪೇಂಟ್ ಕೆಲಸನೂ ಮುಗ್ದಿದೆ. ಇನ್ನು ಕೆಳಗಡೆ ಮನೆಯಲ್ಲೂ ಕೂಡ ಮಾಡ್ತಾಯಿದ್ದಾರೆ. ಡೋರು, ದೇವ್ರ ಮನೆ ಫುಲ್ಲು ಎಲ್ಲ ಮುಗಿಸಿದ್ದಾರೆ. ನೋಡ್ತಿರ್ಬೋದು. ಟಿ ವಿ ಸ್ಟ್ಯಾಂಡ್ ಲುಕ್ಕು, ಡ್ರಾಯರು, ಸೆಂಟ್ರಲ್ ಗ್ಲಾಸ್ ಮಾತ್ರ ಅದು ಬೇರೆ ಫಿಟ್ಟಿಂಗು, ಅದು ಆಮೇಲೆ ಹಾಕ್ತಾರೆ. ಸೊ ಹೆಂಗೆ ಕಾಣಿಸ್ತಾ ಇದೆ ಟಿ ವಿ ಸ್ಟ್ಯಾಂಡ್? ನೋಡಿ ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಟಿ ವಿ ಸ್ಟ್ಯಾಂಡು ಆ ಥರ ನೋಡೋದೇ ಒಂಥರ ತುಂಬ ಚೆನ್ನಾಗಿ ಲುಕ್ಕಾಗಿ ಕಾಣಿಸ್ತಾ ಇದೆ. ಇಲ್ಲಿ ನಿಂತ್ಕೊಳ್ಬೇಕಾದ್ರೆ ಯಾವುದಾದ್ರೂ ರೀಲ್ಸು ಅಥವಾ ಬೇರೆ ಏನು ಮಾಡಿದ್ರು ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಇನ್ನು ಕಿಟಕಿಗೂ ಕೂಡ ಎಲ್ಲ ರೆಡಿ ಮಾಡಿದ್ದಾರೆ. ಬಟ್ ಇದು ಪಾಲಿಶ್ ಹಾಕೋಕ್ಕೆ ಅಂತ ಸುಮ್ಮನೆ ಅವ್ರಿಗೊಂದು ಅಂದಾಜು ಬೇಕಲ್ಲ ಪೇಂಟ್ ಮಾಡೋಕ್ಕೆ, ಹಾಗಾಗಿ ಇಟ್ಟಿದ್ದಾರೆ. ಇದನ್ನು ತೆಗೆದು ಈಗ ಗ್ಲಾಸ್ ಹಾಕಿಸ್ಬೇಕು. ಮೇನ್ ಡೋರ್ ಮಾತ್ರ ನಾನು ಹೇಳಿದ್ನಲ್ಲ, ಅದು ಟೀ ಕುಡ್ಡಲ್ಲೇ ಮಾಡಿಸಿರೋದು. ಸೊ ಲಾಸ್ಟಲ್ಲಿ ನಾನು ಹೇಳಿದೆ, ನಿನ್ನೆ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ.
ಒಳಗಡೆ ಟೈಲ್ಸ್ ನೆನ್ನೆ ಹಾಕಿದಾಗ ಅರ್ಧಕ್ಕೆ ಬಂದು ಅವನು ಹೊಂಟೋಗಿದ್ದಾನೆ ಅಂತ ಅದನ್ನು ಅವ್ನು ಕಂಪ್ಲೀಟ್ ಮಾಡಿಲ್ಲ. ಸೊ ಅದನ್ನು ಅಮ್ಮ ಮತ್ತು ಲೋಕಿನೇ ಮಾಡಿದ್ದಾರೆ. ಫುಲ್ಲು ಪಾಪ ಮೇಲ್ಗಡೆ ಎಲ್ಲ ಮುಗಿಸಿದ್ದಾರೆ. ಬನ್ನಿ ಹೆಂಗೆ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಮೇಲೆ ಆ್ಯಕ್ಚುಲಿ ಟೆರೆಸ್ಗೆಲ್ಲ ಪೇಂಟ್ ಕೂಡ ಮಾಡಿದ್ದಾರೆ. ಸೊ ಅದು ಪೇಂಟ್ ಮಾಡಿರೋದನ್ನು ಕೂಡ ನಾನು ಹೇಳಿದ್ನಲ್ಲ 2-3 ದಿನದಿಂದ ಹುಷಾರಿಲ್ಲ ಅಂತ ಬಂದೇ ಇಲ್ಲ ಮೇಲೆ. ಸೊ ನೋಡ್ತಿರ್ಬೋದು ಫುಲ್ಲು ಎಲ್ಲ ಕಂಪ್ಲೀಟ್ ವಾಶ್ ಮಾಡಿ ಎಲ್ಲ ಸೈಡಲ್ಲೆಲ್ಲ ಆ್ಯಕ್ಚುಲಿ ಪ್ಯಾಚ್ ಅಪ್ ಮಾಡಿದ್ದಾರೆ ಟೈಲ್ಸ್ ಎಲ್ಲ. ಸೊ ಟೈಲ್ಸ್ ನೋಡ್ತಾ ಇರ್ಬೋದು ಎಲ್ಲ ಇಲ್ಲೂ 3rd ಫ್ಲೋರಲ್ಲೂ ಫುಲ್ಲು ಮುಗಿಸಿದ್ದಾರೆ. ಇಲ್ಲೇ ಟಿ ವಿ ಸ್ಟ್ಯಾಂಡು ನೋಡ್ತಾ ಇರ್ಬೋದು, ಇಲ್ಲೂ ಡೋರು ಎಲ್ಲ ರೆಡಿ ಮಾಡಿದ್ದಾರೆ. ದೇವ್ರ ಮನೆ ಬಾಗಿಲು, ಟಿ ವಿ ಸ್ಟ್ಯಾಂಡ್ ಅಂದು ಚೆನ್ನಾಗಿ ಕಾಣಿಸ್ತಾ ಇದೆ. ಅದು ರಿಮೂವ್ ಮಾಡಿದ್ಮೇಲೆ ಹೆಂಗೆ ಕಾಣಿಸ್ತಾ ಇದೆ, ಫುಲ್ ಕ್ಲಿಯರ್ ಆಗಿದೆ. ಈ ಮನೆ ಅಂತೂ ಫುಲ್ಲು ಪೇಂಟ್ ಹೊಡೆದು ಎಲ್ಲ ಕಂಪ್ಲೀಟ್ ಆಗಿದೆ. ಇಲ್ಲೂ ಇನ್ನೇನಿದ್ರು ಕೆಳಗಡೆ ವಾಶ್ ಒಂದು ಮಾಡಿಸಿದ್ರೆ ಮುಗೀತು ಗೈಸ್. ಒಂದು ಹಂತಕ್ಕೆ ಬಂದಿದೆ. ಬನ್ನಿ ಮೇಲೆ ತೋರಿಸ್ತೀನಿ. ಟೈಲ್ಸಿಗೆಲ್ಲ ಟೆರೆಸ್ಸಿಗೆಲ್ಲ ಫುಲ್ಲು ಪೇಂಟ್ ಹಾಕಿದ್ದಾನೆ. ಅದನ್ನು ಲೋಕಿನೇ ಮಾಡಿದ್ದಾನೆ. ಹೆಂಗೆ ಹೊಡೆದಿದ್ದ ನೋಡಿ, ಕಾಣಿಸ್ತಿದೆಯಾ? ಸೊ ಇದು ಆಲ್ರೆಡಿ 1 ಕೋಟ್ ಹೊಡೆದಿದ್ದಾರೆ. ಇನ್ನೂ 1 ಕೋಟ್ ಹೊಡಿಬೇಕು. ಬಟ್ ಈಗ ಹೊಡಿಯಲ್ಲ. ಎಲ್ಲ ಕೆಲಸದವ್ರು ಮುಗಿಸ್ಕೊಂಡು ಹೋದ್ಮೇಲೆ ಇನ್ನೊಂದು ಕೋಟ್ ಹೊಡೆಯೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕೆಂದರೆ ಪದೇ ಪದೇ ಗಲೀಜು ಮಾಡ್ತಾರೆ. ನಾವು ಮೇಲ್ಗಡೆ ರೂಮು ಅಷ್ಟೇ ಫುಲ್ಲು ಇದು ವಾಶ್ ಆಗಿದೆ ನೋಡ್ಬೋದು. ಹಿಂಗೆ ಕಾಣಿಸ್ತಿದೆ ಅಂತ ವಾಶ್ ಆದಮೇಲೆ ತೋರಿಸ್ತೀನಿ ರೀ. ವಾಶ್ ಆದಮೇಲೆ ನೋಡಿ ಗೈಸ್ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಲ್ಲ. ಈ ಥರ ನೀಟಾಗಿದ್ದರೆ ಎಷ್ಟು ಚಂದ ಮನೆ. ಇಲ್ಲಿ ಹಿಂಗೆ ಕಿಚನ್ ಟೈಪ್ ಮಾಡ್ಕೊಂಡಿದ್ದೀನಿ. ಇನ್ನು ಇಲ್ಲೂ ಫುಲ್ಲು ಕಂಪ್ಲೀಟ್ ರೆಡಿ ಆಗಿದೆ. ಹೊಸ ಮನೆ ನೋಡ್ತಿದ್ರೆ ಏನೋ ಒಂಥರ ಖುಷಿ. ಇದು ಡೋರು ಮೇಲ್ಗಡೆ ರೂಮ್ದು ಇದು ಫಿಕ್ಸ್ ಮಾಡಿ ಹೋಗಿದ್ದಾರೆ. ಇದು ಆ್ಯಕ್ಚುಲಿ ಫುಲ್ ಟೆರೆಸ್ಸು. ಸೊ ಟೆರೆಸ್ಗೆಲ್ಲ 1 ಕೋಟ್ ಆಗಿದೆ. ಇನ್ನೊಂದು ಕೋಟು ಫುಲ್ ಕೆಲಸ ಮುಗಿದ್ಮೇಲೆ ಹಾಕೋಬೇಕು. ಇನ್ನು ಈ ಗ್ರಿಲ್ಲಿಗೆಲ್ಲ ಲೋಕಿನ ಆ್ಯಕ್ಚುಲಿ ಫುಲ್ಲು ಪೇಂಟ್ ಮಾಡ್ಕೊಂಡಿದ್ದಾನೆ. ಯಾಕೆಂತ ಹೇಳಿದ್ರೆ ಅವರೆಲ್ಲ ಇದು ಎಕ್ಸ್ಟ್ರಾ ಕೆಲಸ ಅಂತಾರೆ. ಸೊ ಬಜೆಟ್ ತುಂಬ ಕಡಿಮೆ ಇರುತ್ತಲ್ಲ. ಸೊ ಹೋಗ್ತಾ 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 ಯಾವ ಹಂತಕ್ಕೆ ಇರ್ತೀವಿ ಅಂತ ಹೇಳಿದ್ರೆ ₹1 ಮಿಕ್ಕಿದ್ರೂ ಏನೋ ಒಂದು ಇದು ಮಿಕ್ಕತ್ತೆ ಅನ್ನೋ ರೇಂಜಿಗೆ ಆಗ್ಬಿಡ್ತೀವಿ. ಸೊ ಹಾಗಾಗಿ ಇದೆಲ್ಲ ಲೋಕಿನೇ ಮಾಡಿದ್ದಾನೆ. ಇನ್ನು ನಾಳೆ ಏನೇನು ಮಾಡ್ತಾರೆ ಅಂತ ತೋರಿಸ್ತೀನಿ ವಿಡಿಯೋದಲ್ಲಿ. ನಾಳೆ ಕೆಲಸನೂ ತುಂಬ ಬಾಕಿ ಇದೆ. ಹಾಗೆ ಇದು ಬಟ್ಟೆ ಒಗೆಯೋ ಸ್ಟ್ಯಾಂಡ್ ಲಾಸ್ಟ್ ಟೈಮ್ ಸ್ವಲ್ಪ ಹೈಟ್ ಕಡಿಮೆ ಮಾಡಿಸಿದ್ದೆ. ಈಗ ಅದನ್ನು ತೆಗೆದುಬಿಟ್ಟು ಹೈಟ್ ಮಾಡಿಸಿ ಅದು ಕೂಡ ಬಟ್ಟೆ ಒಗೆಯೋದು ಸ್ಟ್ಯಾಂಡು ಹೈಟ್ ಮಾಡಿಸಿದ್ದೀನಿ. ಇನ್ನು ಬನ್ನಿ ಮನೆಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಹೊರಗಡೆ ಮತ್ತೆ ಏನು ಮಾಡ್ತಾರೆ ನೋಡೋಣ. ಎಲ್ಲ ತೋರಿಸಿದ್ದೀನಿ, ಇಲ್ಲಿಂದ ತೋರಿಸ್ತೀನಿ ನೋಡಿ. ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ. ಆ್ಯಕ್ಚುಲಿ ಇದೆಲ್ಲ ಅಮ್ಮನೇ ಕಂಪ್ಲೀಟ್ ಮಾಡಿರೋದು. ಇಲ್ಲ ಅಂತಿದ್ರೆ ತುಂಬ ಕಷ್ಟ ಆಗೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಸೊ ಫುಲ್ಲು ಕ್ಲೀನ್ ಮಾಡಿದ್ದಾರೆ ಪಾಪ ಅಮ್ಮ ಲೋಕಿನೇ. ಅಲ್ಲಿ ಮನೆಗೆ ಹೋಗಿ ವಿಡಿಯೋಸ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ವಿನೋ ಈಗಷ್ಟೇ ಮನೆ ಹತ್ರನೂ ಕೂಡ ಹೋಗಿ ಬಂದೆ. ಇದು ನೆನ್ನದೇ ವ್ಲಾಗ್ ಕಂಟಿನ್ಯೂಷನ್ ವ್ಲಾಗ್ ಕೂಡ ಆಗಿರುತ್ತೆ. ಎಷ್ಟು ತರಲೆ ಮಾಡ್ತಾಯಿದ್ದೆ ನೋಡಿ ನನ್ನ ಮಗ. ಬಾರು ಇಲ್ಲಿ ತೋರಿಸ್ಬಾ ಅವ್ರಿಗೆ. ಬ್ಯಾಡ್ ತೋರಿಸ್ಬಾ. ಅವನಿಗೆ ಈಗಲೇ ವಿಡಿಯೋಸ್ ಅಂದ್ರೂ ಗೊತ್ತಾಗ ಹತ್ತು ಅಯ್ಯಪ್ಪ. ಇವನು ಏನೇನು ನಾಟಕ ಮಾಡ್ತಾನೆ ಅಂತ ತೋರಿಸ್ತೀನಿ ನೋಡಿ. ಹಾಂ ಬ್ಯಾಡ್ ತೋರಿಸು. ಅಮ್ಮ ಬೆನ್ನೋವು ಹೆಂಗಂತೀನಪ್ಪ ಅಮ್ಮ. ಹೆಂಗೆ ಹೆಂಗೆ ಬೆನ್ನೋವು ಅಂದರೆ ಹೆಂಗನ್ನೋದು ಮಮ್ಮಿ ತೋರಿಸು. ಅಯ್ಯಪ್ಪೋ ಅಂತೀನಂತೆ. ಬೆನ್ನೋವು ಬಂದರೆ ಎಲ್ಲ ಗುಂಡ. ಆ್ಯಕ್ಟಿಂಗ್ ಮಾತ್ರ ಸೂಪರಾಗಿ ತೋರಿಸ್ತಾನೆ ಅವನು. ಇನ್ನು ನಾನು ಹೇಳಿದೆ ಟೈಲ್ಸ್ ಹಾಕ್ಸ್ಬೇಕಾದ್ರೆ ತುಂಬ ಹುಷಾರಾಗಿರಿ ಗೈಸ್. ಅವರು ಮಮ್ಮಿಗೆ ಹೊಡಿಬಾರ್ದು. ಮಮ್ಮಿಗೆ ಹೊಡೆದ್ರೆ ಅಲ್ಲ ಅವರೆಲ್ಲ ನಿನ್ನ ಜೊತೆ ಟೂ ಬಿಟ್ಟುಬಿಡ್ತಾರೆ. ಹೆಂಗೆ ಹೇಳು ಟೂ ಅನ್ನೋದು? ಅಕ್ಕ ಹೆಂಗಂತಾಳೆ ಟೂ ಅಂತ? ಟೂ ಅಂತಾಳ. ಹೆಂಗಂತಾಳೆ? ಟೂ ಅಂತಾಳೆ.
ಟೈಲ್ಸ್ ಹಾಕ್ಸ್ಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿರಿ. ನಾವಂತೂ ಫುಲ್ಲು ಅಮೌಂಟ್ ಕೊಟ್ಟು ಲಾಸ್ಟಲ್ಲಿ ಯಾಮಾರ್ಬಿಟ್ಟಿದ್ದೀವಿ. ಈಗ ಅಮೌಂಟ್ ಜಾಸ್ತಿನೂ ಇಲ್ಲ ಏನೂ ಇಲ್ಲ, ಬಟ್ ಆದ್ರೂ ಹೇಳೋ ಲೆಕ್ಕ ನೋಡಿದ್ರೆ ಅವ್ರಿಗೆ ಇನ್ನೂ ಒಂದು 20,000 ಕೊಡಬೇಕಾಗಬಹುದು. ಬಟ್ ಆದರೂ ವಾಶ್ ಮಾಡೋ ಕೆಲಸ ತುಂಬ ಇದೆ. ಸೊ ಲೋಕಿ ಅಮ್ಮನೇ ತುಂಬ ಮಾಡ್ಕೊಂಡಿದ್ದಾರೆ. ಅಲ್ಲಿ ಮಾತಾಡ್ಬೇಕಲ್ವಾ? ನೋಡಿ ಹೋಗೋಣ. ಲೋಕಿ ಅಮ್ಮನೇ ಫುಲ್ಲು ಮಾಡಿದ್ದಾರೆ. ಎಲ್ಲ ಅಮ್ಮ ಮಾಡಿ ಅವ್ರಿಗೆ ದುಡ್ಡು ಕೊಡಬೇಕು ಅಂದರೆ ಯಾವ ಥರ? ಸೊ ದುಡ್ಡಿದ್ರೆ ನಿಜವಾಗ್ಲೂ ಮಾಡ್ತಾರೆ. ಕೇರ್ಫುಲ್ಲಾಗಿರಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ವ್ಲಾಗಲ್ಲಿ ಆ್ಯಕ್ಚುಲಿ ಸೊ ನೋಡೋಣ, ಹೊಲದತ್ರ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಬೆಂಗಳೂರಿಗೆ ಹೋಗಬೇಕು ನಾಳೆ ಅಥವಾ ನಾಡಿದ್ದು. ಸೊ ಒಂದು ಸರ್ಪ್ರೈಸ್ ಗಿಫ್ಟಿಗೋಸ್ಕರ ಹೋಗ್ತಾ ಇದ್ದೀನಿ. ಏನು ಅದು ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್ ಗೈಸ್. ಬಾಯ್ ಮಾಡು. ಬಾಯ್ 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 ಏನು See you.